ನಮಸ್ಕಾರ ಸ್ನೇಹಿತರೆ, ಈ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ, ನಿನ್ನೆ ನಡೆದಂಥ ಬೆಂಗಳೂರಿನ ಅಕ್ಷಾ ಸಂಘಟನೆಯ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಸ್ವತಂತ್ರ ಉದ್ಯಾನವನದಲ್ಲಿ ಆದಂಥ ಆ ಬೃಹತ್ ಪ್ರಮಾಣದ ಹೋರಾಟದಲ್ಲಿ ಪ್ರತಿಯೊಬ್ಬ ರಾಜ್ಯದ ಗಣ್ಯಮಾನ್ಯರು ಹಾಗೂ ಇನ್ನುಳಿದ ಸಾಹಿತಿಗಳ ಮಾರ್ಗದರ್ಶನದಲ್ಲಿ ಏನು ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಕಾರಣ KS ಮರುಪರೀಕ್ಷೆಯಲ್ಲೂ ಕೂಡ ಲೋಪದೋಷಗಳು ಕಂಡು ಬಂದಿರತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ಅಕ್ಷಾ ಸಂಘಟನೆ ವತಿಯಿಂದ ಪ್ರತಿಯೊಂದು ಜಿಲ್ಲೆಯ ಸಾವಿರಾರು ವಿದ್ಯಾರ್ಥಿಗಳು ಆ ಕಾರ್ಯಕ್ರಮದಲ್ಲಿ ಆ ಪ್ರತಿಭಟನೆಯಲ್ಲಿ ಏನು ಭಾಗವಹಿಸಿದರೆ ಅವ್ರಿಗೆಲ್ಲರೂ ಕೂಡ ಒಂದು ಖುಷಿಯ ವಿಚಾರ ಏನಪ್ಪ ಅಂತಂದರೆ, ಪ್ರತಿಭಟನೆ ಯಶಸ್ವಿ ಆಯಿತು. ಆದರೆ ಆ ಯಶಸ್ವಿ ಯಾವ ಮಟ್ಟಿಗೆ ಅಂತಂದರೆ, ರಾಜ್ಯದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಬೃಹತ್ ಪ್ರಮಾಣದಲ್ಲಿ ಏನು ಸೇರಿದ್ರಿ ಯಶಸ್ವಿ ನಾವು ಪ್ರತಿಭಟನೆಯನ್ನು ಮಾಡೋದರ ಮೂಲಕ ಸರ್ಕಾರಕ್ಕೆ ಒಂದು ಗಮನ ಸೆಳೆಯುವಂಥ ಕೆಲಸ ಆಲ್ರೆಡಿ ಆಗಿದೆ. ಯಾಕಪ್ಪ ಅಂತಂದರೆ, ನಿನ್ನೆ ನಡೆದ ಹೋರಾಟದಲ್ಲಿ ಮೊದಲನೇ ಬಾರಿ ಏನು ಹೋರಾಟ ನಡೆಯುತ್ತಲ್ಲ, ಆವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೇ ಏನನ್ನು ನಾವು ಹೋರಾಟವನ್ನು ಇನ್ನೂ ಪ್ರಾರಂಭ ಮಾಡಿ ಒಂದು 2-3 ಗಂಟೆ ಏನಾಗಿತ್ತಲ್ಲ ಆವಾಗಲೇ ಮರುಪರೀಕ್ಷೆಯನ್ನು ಘೋಷಣೆ ಮಾಡಿದರು. ಆದರೆ ನಿನ್ನೆ ಆ ರೀತಿ ಯಾವುದೇ ಕೆಲಸ ಕಾರ್ಯ ನಡೆದಿಲ್ಲ. CM ಅವರಿಂದ ಆ ಗಮನವನ್ನು ಸೆಳೆದಿರ್ಬೋದು, ಆದರೆ ಅವರು ಯಾವುದೇ ಕಾರಣಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅಂದರೂ ಕೂಡ ಈ ವಿಚಾರ ನಿನ್ನೆ ನಡೆದ ಈ ಪ್ರತಿಭಟನೆಯ ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ಬೋದು ಹಾಗೂ ಇನ್ನುಳಿದ ಒಂದು ಏನು ಉನ್ನತ ಮಟ್ಟದ ಸಚಿವರೇನಾಗಿರ್ಬೋದು ಅವರೆಲ್ಲರೂ ಕೂಡ CM ಅವ್ರಿಗೆ ಬೇಡಿಕೆ ಇಟ್ಟ ಮೇಲೆ ಕೂಡ CM ಅವರು ಚೀಫ್ ಸೆಕ್ರೆಟರಿ ಅವರಿಗೆ ಏನು ಇದರ ಕುರಿತು ಚರ್ಚೆ ಮಾಡಲು ಸೂಚನೆ ನೀಡಲು ಏನು ಕೇಳ್ಕೊಂಡಿದ್ದಾರೆ. ಈ ವಿಷಯವನ್ನು ಇಟ್ಕೊಂಡು ಮಾನ್ಯ CS ಅವರಿಂದ ಕೂಡ DPR ಮತ್ತು KPSC ಸೆಕ್ರೆಟರಿಗೆ ಒಂದು ವರದಿ ನೀಡಲು ಏನು ಸೂಚನೆ ಮಾಡಿರ್ತಕ್ಕಂಥ ವಿಚಾರ ಇವತ್ತಿನಿಂದ ಎಲ್ಲರೂ ಕೂಡ ಗೊತ್ತಾಗಿದೆ. ಸೊ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಒಂದು ಒಳ್ಳೆಯ ಉದ್ದೇಶ ಆದರೆ, ಪ್ರತಿಭಟನೆ ಕೂಡ ಯಶಸ್ವಿ ಆದದ್ದು ಒಂದು ಒಳ್ಳೆಯ ಉದ್ದೇಶ ಆದರೆ ಪ್ರತಿಭಟನೆ ಯಾವ ಮಟ್ಟಕ್ಕಾಗಿತ್ತು ಅಂದರೆ, ಯಾವ ಕಾರಣಕ್ಕಾಗಿದೆ ಅಂತಂದರೆ ಅದೆಲ್ಲರೂ ಕೂಡ ದುಃಖ ತರಿಸುವಂಥ ವಿಚಾರ. ಯಾಕಪ್ಪ ಅಂತಂದರೆ, ಕರ್ನಾಟಕದಲ್ಲಿ ಕನ್ನಡವನ್ನು ಕೊಲ್ಲುವಂಥ ಕೆಲಸ ಏನು ಈ KPSC ಮಾಡ್ತಾಯಿದೆ, ಈ KPSC ವಿರುದ್ಧ ನಾವು ಹೋರಾಟವನ್ನು ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ. ಈ ಒಂದೇ ಬಾರಿ ಅಲ್ಲ, ಇದು 2ನೇ ಬಾರಿಗೂ ನಡೆದಾಗ ಪ್ರತಿ ಬಾರಿ ಕೂಡ KPSC ವಿರುದ್ಧ ಹೋರಾಟಗಳು ನಡೀತಾನೆ ಇರ್ತವೆ. ಆದರೆ KS ಮರುಪರೀಕ್ಷೆ ಕುರಿತು ಇದು 2ನೇ ಬಾರಿ ಹೋರಾಟ ನಡೆದಂಥ ಕಾರಣ ಕರ್ನಾಟಕದಲ್ಲಿ ಕನ್ನಡವನ್ನು ಕಗ್ಗೊಲೆ ಮಾಡುತ್ತಿರುವಂಥ ಈ ಕರ್ನಾಟಕ ಲೋಪ ಸೇವಾ ಆಯೋಗ ಏನು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡ್ತದೆ, ಇದು ತನ್ನ ಏನು ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಿಕ್ಕೆ ತನ್ನ ಅನರ್ಹತೆಯನ್ನು ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದೆ. ಹಾಗಾಗಿ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಅಕ್ಷಾ ಸಂಘಟನೆ ನಾವೆಲ್ಲರೂ ಕೂಡ KS ಮರುಪರೀಕ್ಷೆ ಕುರಿತು ಪ್ರತಿಭಟನೆ ಆದ ಮೇಲೂ ಕೂಡ ನಾವು ಕೋರ್ಟ್ಗೆ ಒಂದು ವೇಳೆ ಇದನ್ನೇನಾದ್ರು ಅವರು ಅಷ್ಟು ಈಸಿ ವಿಷಯ ಅಂತ ಅಂದ್ಕೊಂಡು ಏನಾದ್ರು ತಳ್ಳಿ ಹಾಕಿದೆ ಆದಲ್ಲಿ ನಾವು ಎಲ್ಲ ಲೋಪದೋಷಗಳನ್ನು ಇಟ್ಕೊಂಡು ಸಾವಿರಾರು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಏನು ನಾವು ಕೋರ್ಟ್ಗೆ ಹೋಗ್ತೀವಿ. ಅಲ್ಲಿ ಕೋರ್ಟ್ನಲ್ಲಿ ಏನಾದರೂ ಈ ವಿಷಯ ಚರ್ಚೆ ಆದದ್ದೇ ಆದರೆ, ಕೋರ್ಟ್ಗೆ ಮೊರೆ ಹೋದಿದ್ದಾದಲ್ಲಿ ಕನ್ನಡ ವಿದ್ಯಾರ್ಥಿಗಳ 100ಕ್ಕೆ 100ರಷ್ಟು ಇದು ಸಫಲ ಆಗುವಂಥ ಕೆಲಸ. ಹಾಗೂ ಇದು ನಿನ್ನೆ ದಿನ ಏನು ಚರ್ಚೆಯಾಗಿದೆ CM ಅವರು ಹಾಗೂ ಸೆಕ್ರೆಟರಿ ನಂತರ DPR ಮತ್ತು KPSP ಏನು ಸೆಕ್ರೆಟರಿಗಳದಾರಲ್ಲ ಅವರ ಸಮ್ಮುಖದಲ್ಲಿ ಇವತ್ತು ಅಂದರೆ ನಾಳೆ ದಿನ ಏನಿದೆ, ನಾಳೆ ದಿನ ಒಂದು ಬೃಹತ್ ಪ್ರಮಾಣದಲ್ಲಿ ನಾವು ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಯ ಕುರಿತು ನಂತರ ಲೋಪದೋಷಗಳ ಕುರಿತು ಅವರು ಚರ್ಚೆ ಕೂಡ ಮಾಡ್ತಾಯಿದ್ದಾರೆ. ಚರ್ಚೆ ಮಾಡಿ ಸೆಕ್ರೆಟರಿ ಅವರಿಗೆ CM ಅವರು ಚೀಫ್ ಸೆಕ್ರೆಟರಿ ಅವರಿಗೆ ಒಂದು ವರದಿ ನೀಡ್ತಾರೆ. ಆ ವರದಿ ಕೂಡ CM ಅವರಿಗೆ ಮುಟ್ಟಿದ ಮೇಲೆ CM ಅವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳ್ತಾ, ನಿನ್ನೆ ದಿನ ಪ್ರತಿಭಟನೆ ಏನು ಯಶಸ್ವಿ ಆಯಿತು, ಆ ಯಶಸ್ವಿಯಲ್ಲಿ ಹಲವಾರು ಗಣ್ಯಮಾನ್ಯರು ಕೂಡ ಭಾಗವಹಿಸಿದರು. ಸೊ ಅದರ ಬಗ್ಗೆ ಹೇಳಬೇಕಂತಂದರೆ ಹಲವಾರು ದಲಿತ ಮುಖಂಡರುಗಳು ಕೂಡ, ನಂತರ ರಾಜ್ಯ BJP ಅಧ್ಯಕ್ಷರಾದಂಥ BY ವಿಜಯೇಂದ್ರ, ನಂತರ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರು, ನಂತರ ಇನ್ನಿತರ ಹಲವಾರು ಮುಖಂಡರು ಕೂಡ ಸೇರಿದರು. ಇನ್ನುಳಿದ ಸಾಧನಾ ಅಕಾಡೆಮಿಯ ಶಿಕ್ಷಕರು ಕೂಡ ಬಂದಿದ್ದರು. ನಂತರ ಧಾರವಾಡದಿಂದ ಕ್ಲಾಸಿಕ್ ಶಿಕ್ಷಕರು ಕೂಡ ಬಂದಿದ್ದರು. ಸೊ ಬೃಹತ್ ಪ್ರಮಾಣದ ಹೋರಾಟ ಯಶಸ್ವಿ ಆದರೂ ಕೂಡ ಅದು ನಿನ್ನೆ ದಿನ ನಮಗೆ ಯಶಸ್ವಿ ಆಗಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕನ್ನಡ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಗೊಂದಲಕ್ಕೆ ಈಡಾಗಬಾರದು. ಯಾಕಪ್ಪ ಅಂತಂದರೆ ಇದು ಮುನ್ನೆಲೆಗೆ ಚರ್ಚೆ ಹೋಗ್ತಾ ಇದೆ. ನಂತರ ಒಂದು ವೇಳೆ ಇಲ್ಲಿ ಏನಾದರೂ ಸಿದ್ದರಾಮಯ್ಯನವರಾಗಿರ್ಬೋದು ಸರ್ಕಾರ ನಮಗೆ ಯಾವುದೇ ತರಹದ ನ್ಯಾಯವನ್ನು ಕೊಡಲಿಲ್ಲ ಅಂತಂದರೂ ಕೂಡ ನಾವು ಕೋರ್ಟ್ ಮೊರೆ ಹೋಗೋ ಮೂಲಕ ನಮ್ಮ ಯಶಸ್ಸಿನ ನಮ್ಮ ಅನ್ಯಾಯವನ್ನು ನಾವು ಕೇಳ್ತೀವಿ, ನ್ಯಾಯ ಪಡ್ಕೊಳ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು. ಧಿಕ್ಕಾರ
ಧಿಕ್ಕಾರ ಧಿಕ್ಕಾರ ಧಿಕ್ಕಾರ ಕಲಿಸಿ 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 ಧಿಕ್ಕಾರ 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 ಕನ್ನಡ ಬೆಳಗಲಿ ಕನ್ನಡ ಬೆಳಗಲಿ. ಅತ್ಯಂತ ಹಳೆಯ ಸಾಹಿತ್ಯವೂ ಆಗಿದೆ. ಸ್ವರದಿಂದ ಕೊನೆಗೊಳ್ಳುತ್ತದೆ. ಎಲ್ಲಾ ಭಾಷೆಗಳ ರಾಣಿಯ ಬಗ್ಗೆ ಅತ್ಯಂತ ಆಸಕ್ತಿದಾಯಕ ಸಂಗತಿ ಏನೆಂದರೆ ಕನ್ನಡ 10 ಸ್ವರಗಳ ಗುಂಪನ್ನು ಹೊಂದಿದೆ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ ಪ್ರತಿ ಜನ್ಮ ಪ್ರತಿ ಜನ್ಮ.